Greetings in the precious name of Jesus Christ of Nazareth. ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಅಭಿನಂದಿಸುತ್ತೇನೆ. Welcome. This is Kannada Sunday service of Ebenezer Ministries. ಎಬೆನೆನ್ಸ್ ಮಿನಿಸ್ಟ್ರಿಯ ಕನ್ನಡ ಆರಾಧನಾ ಕೂಟಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. For today's meditation, let's turn to Psalms 124 verses 7 and 8. ಈ ದಿನ ನಾವು ದೇವರ ಮತ್ತು 8ನೇ ವಚನ. Our soul is escaped as a bird out of the snare of the fowlers. The snare is broken and we are escaped. Our help is in the name of the Lord who made heaven and earth. ನಮ್ಮ ಜೀವವು ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಯಂತಿದೆ. ಬಲೆಯು ಹರಿದು ಹೋಯಿತು, ನಾವು ತಪ್ಪಿಸಿಕೊಂಡೆವು. ಭೂಮಿಯ ಆಕಾಶವನ್ನು ಉಂಟು ಮಾಡಿದ ಯೆಹೋವನ ನಾಮದಲ್ಲಿ ನಮಗೆ ರಕ್ಷಣೆಯಾಗುವುದು. When David was anointed king over Israel, the Philistines came to attack Israel. ಯಾವಾಗ ದಾವೀದನು ಇಸ್ರೇಲ್ ದೇಶಕ್ಕೆ ಆತನು ಅರಸನಾಗಿ ಅಭಿಷೇಕಿಸಲ್ಪಟ್ಟನು, ಆ ಸಮಯದಲ್ಲಿ ಫಿಲಿಸ್ಟಿಯ ದೇಶದವರು ಆತನಿಗೆ ವಿರುದ್ಧವಾಗಿ ಬಂದರು. When David heard of it, he inquired of the Lord. ಯಾವಾಗ ಇದನ್ನ ಕೇಳಿದ ದಾವೀದನು ದೇವರ ಬಳಿ ಹೋಗಿ ವಿಚಾರಣೆ ಮಾಡಿದ. God said to him that Philistines would be delivered into his hands. ಸೊ ದೇವರ ವಿಚಾರಣೆ ಮಾಡಿದ ನಂತರ ದೇವ್ರು ಹೇಳಿದ್ರು, ಆ ಫಿಲಿಸ್ಟಿಯರನ್ನು ನಿನ್ನ ಕೈ ವಶ ಮಾಡ್ತೀನಿ ಅಂತ ಹೇಳಿದ್ರು ದೇವ್ರು. Lord has broken forth upon the enemies before David as the breach of waters. ಕರ್ತನು ಆತನು ಮುಂದೆ ಹೋಗಿ ಆ ವೈರಿಯನ್ನು ಮುರಿದು ಬಿಟ್ಟು ಅವರನ್ನ ನೀರಿನಲ್ಲಿ ಪ್ರವಾಹದಂತೆ ತೇಲಿಸ್ತಾನೆ. So the Lord has broken forth upon the enemies before David as the breach of waters. ಶತ್ರು ಆ ಒಂದು ಅರಿಯುವ ನೀರಿನಂತೆ ರಭಸವಾಗಿ ಬರುವುದನ್ನ ಕರ್ತನು ಅವನ ಮುರಿದು ನಿಲ್ಲಿಸ್ತಾನೆ. Therefore he called that place Baal Perazim. ಆ ಒಂದು ಸ್ಥಳಕ್ಕೆ ಆತನು ಬಾಲ್ ಪೆರೋತಿಮ್ ಅಂತ ಕರೀತಾರೆ. Therefore he called that place Baal Perazim. ಆದುದರಿಂದ ಆ ಸ್ಥಳಕ್ಕೆ ಬಾಲ್ ಪೆರಸಿಮ್ ಅಂತ ಕರೀತಾರೆ. David made a breach in the lines of the Philistines. ದಾವಿದನು ಆ ಸ್ಥಳದಲ್ಲಿ ಪ್ರವಾಹದಂತೆ ಒಂದು ರೇಖೆಯನ್ನು ಹಾಕಲ್ಪಟ್ಟನು ಫಿಲಿಸ್ಟಿಯ ದೇಶಕ್ಕೆ. God fought against the enemy. ದೇವರು ಅವರಿಗೆ ವಿರುದ್ಧವಾಗಿ ವೈರಿಗೆ ವಿರುದ್ಧವಾಗಿ ಆತನು ಯುದ್ಧ ಮಾಡಿದನು. The battle belongs to the Lord. ಯುದ್ಧವು ಕರ್ತನದಾಗಿತ್ತು. In Psalms 124, we have Israel's entire trust and dependence upon God. ಕೀರ್ತನೆ 124 ಹೇಳುತ್ತದೆ, ನಾವು ಇಸ್ರೇಲ್ನ ಎಲ್ಲಾ ಒಂದು ಭರವಸೆ ನಿರೀಕ್ಷೆಯು ಆತುಕೊಳ್ಳುವುದು ದೇವರೇ ಆಗಿತ್ತು. If he had not been on their side, they would have been swallowed by the wrath of the enemy. ಶತ್ರು ಉಗ್ರ ಕೋಪಕ್ಕೆ ಅವರೆಲ್ಲರೂ ತುತ್ತಾಗರು, ದೇವರು ಅವರ ಭಾಗದಲ್ಲಿ ಇಲ್ಲದೆ ಹೋಗಿದ್ದಾರೆ. The waters of trouble passed without drowning them. ನೀರಿನ ಸಮಸ್ಯೆಯು ಅವರನ್ನ ಮುಳುಗಿಸದಂತೆ ಸಂಪೂರ್ಣವಾಗಿ ಸುರಕ್ಷಿತವಾಗಿತ್ತು. In the great floods of persecution and affliction, who can help but Jehovah? ನಾವು ಹಾದು ಹೋಗುವಂತ ಹಿಂಸೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ಬಾಧೆಗಳಲ್ಲಿ ನಮ್ಮನ್ನು ರಕ್ಷಿಸೋರು ಯಾರು? ನಮಗೆ ಸಹಾಯ ಮಾಡೋರು ಯೆಹೋವ ಮಾತ್ರನೇ. When forces of earth and hell attempted an end of us, Almighty God interfered for our rescue. ಯಾವಾಗ ಭೂಲೋಕವು ನರಕವು ಅದು ವಿರುದ್ಧವಾಗಿ ನಿಂತು ಆ ಸಮಯದಲ್ಲಿ ಕರ್ತನಾದ ದೇವರು ಸರ್ವಶಕ್ತನು ಅದಕ್ಕೆ ಒಳಗಾದನು. Satan has many methods of entrapping souls. ಸೈತಾನನು ಅನೇಕ ಆತ್ಮಗಳನ್ನು ವಿವಿಧ ಯೋಜನೆಗಳಲ್ಲಿ ಅವ್ರನ್ನ ಸೆರೆ ಹಿಡಿಬೇಕಂತ ಯೋಚಿಸ್ತಾನೆ. The soul is surrounded by many dangers. ಆತ್ಮಗಳು ಅನೇಕ ಒಂದು ಅಪಾಯಗಳಲ್ಲಿ ಸುತ್ತುಕೊಂಡಿದ್ದಾವೆ. Worldliness, selfishness and unbelief are our enemies. ಲೋಕದ ಜೀವಿತ, ಸ್ವಾರ್ಥದ ಜೀವಿತ ಅಥವಾ ಅಪನಂಬಿಕೆ ಒಂದು ಜೀವಿತದಿಂದ ತುಂಬಿದೆ. Commit the keeping of your souls to God the Creator. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ನಮ್ಮ ಆತ್ಮವನ್ನು ಸಂಪೂರ್ಣ ಸಮರ್ಪಿಸಬೇಕು. He is able to help
ಆತನು ನಮಗೆ ಸಹಾಯ ಮಾಡೋಕೆ ಶಕ್ತನು. In times of trouble, fly to the weapons of prayer and tears. ನಾವು ಎದುರಿಸುವಂತಹ ಒಂದು ಸಮಸ್ಯೆಗಳಲ್ಲಿ ನಮ್ಮ ಕಣ್ಣೀರಿನ ಪ್ರಾರ್ಥನೆಯು ಅವುಗಳೆಲ್ಲದರಿಂದ ಮೇಲೆ ಹಾರಿ ಬರುವಂತೆ ಮಾಡುತ್ತದೆ. Our help stands in the name of the Lord. ನಮ್ಮ ಸಹಾಯವು ಯೆಹೋವನಿಂದಲೇ ಬರುವಂತದಾಗಿದೆ. The Lord had revealed his name. ಕರ್ತನು ಆತನನ್ನೇ ತಾನು ಪ್ರಕಟಿಸಿಕೊಂಡಿದ್ದಾನೆ ಹೆಸರನ್ನ. His name is Jesus Christ. ಆತನ ಹೆಸರೇ ಯೇಸು ಕ್ರಿಸ್ತನು. When we face trouble, we can call on his name. ನಾವು ಯಾವಾಗ ಸಮಸ್ಯೆಗಳ ಹಾದಿಯಲ್ಲಿ ಹಾದು ಹೋಗ್ತೀವೋ ಆ ಸಮಯದಲ್ಲಿ ಕರ್ತನನ್ನ ನಾವು ಕರೀಬೇಕು, ಆತನ ನಾಮವನ್ನ. God revealed his nature. God is love. ಕರ್ತನು ತನ್ನನ್ನೇ ತಾನು ಪ್ರಕಟಿಸಿಕೊಂಡಿದ್ದಾನೆ, ಆತನ ಸ್ವಭಾವ ಎಂತದ್ದು ಅನ್ನೋದನ್ನ ಆ ಕ್ರಿಸ್ತನ ಮೂಲಕವಾಗಿ. Jesus is the God who fights for us. ಯೇಸು ಕ್ರಿಸ್ತನೇ ದೇವರು, ನಮಗಾಗಿ ಯುದ್ಧ ಮಾಡುವ ಆತನಾಗಿದ್ದಾನೆ. When you feel trapped, look to the face of the Savior. ನೀವು ಯಾವಾಗ ಶತ್ರು ಕುಯುಕ್ತಿಗೆ ಒಳಪಟ್ಟಿರ ಅಂತ ಯೋಚಿಸ್ತಿರೋ ಅಂತ ಸಮಯದಲ್ಲಿ ನಮ್ಮ ರಕ್ಷಕನಾದ ದೇವರನ್ನ ಮುಖವನ್ನು ನಾವು ನೋಡುವಂತರಾಗಬೇಕು. May the Lord bless you. ಕರ್ತನು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. Amen.